Hello, my dear students. Welcome back to Agni Commerce Classes. ನಾನು ನಿಮ್ಮ ಪವನ್ ಸರ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೂರನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ನ ರೇಷಿಯೋ ಚಾಪ್ಟರ್ನ 4ನೇ ಕ್ವಶನ್. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ಗೆ 2022 KUD 7 ಮಾರ್ಕ್ಸ್ ಬಿದ್ದಂತ ಕ್ವಶನ್, ನಾನ್ CBCS ಸಿಲೆಬಸ್. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ, ಎ ಪ್ರಾಪರ್ಟಿ is divided among A and B in the ratio of 1:3. A and B ರೇಷಿಯೋ ಕೊಟ್ಟಿದ್ದಾನೆ. ಇಲ್ಲಿ A and B ರೇಷಿಯೋ ಎಷ್ಟಿದೆ? 1:3 ಇದೆ. ಅದೇ ರೀತಿ and B and C in the ratio of 4:5. B and C 4:5 ಇದೆ. So if the value of the property is value of the property is 3,10,000, 3,10,000 ರೂಪಾಯಿ ಬೆಲೆ ಬಾಳುವಂತ ಪ್ರಾಪರ್ಟಿ ಇದೆ. ಆ 3,10,000 ರೂಪಾಯಿ ಬೆಲೆ ಬಾಳುವಂತ ಪ್ರಾಪರ್ಟಿನ ಇಲ್ಲಿ ಎ ಬಿ ಮತ್ತು ಸಿ ಹಂಚ್ಕೊಳ್ಳೋದಿದ್ದಾರೆ. ಸೊ ರೇಷಿಯೋ ಯಾವ ತರ ಕೊಟ್ಟಿದ್ದಾನೆ? ಇಲ್ಲಿ A:B 1:3 ಇದ್ರೆ B:C 4:5 ಇದೆ. ಸೊ ಇಲ್ಲಿ ನಾವು ರೇಷಿಯೋನ ಸಿಂಪ್ಲಿಫೈ ಮಾಡ್ಕೋಬೇಕು. ಆಲ್ರೆಡಿ ಸೆಕೆಂಡ್ ಮತ್ತು ಥರ್ಡ್ ಕ್ವಶನ್ ಮಾಡ್ಕೊಂಡಿದ್ವಲ್ಲ, ಅದೇ ತರ ಈಗ ಫಸ್ಟ್ ಗಿವನ್ ಇನ್ಫಾರ್ಮೇಶನ್ ಸೊಲ್ಯೂಷನ್ given information. So the ratio of A and B is equal to 1:3. A and B ರೇಷಿಯೋ ಎಷ್ಟಿದೆ? 1:3 ಇದೆ. ಅದೇ ರೀತಿ and the ratio of B and C ಎಷ್ಟದ ರೀ? 4:5 ಇದೆ. ಸೊ ಇಲ್ಲಿ ಎರಡರಲ್ಲೂ ಕಾಮನ್ ಯಾರಿದ್ದಾರೆ? ಬಿ ಕಾಮನ್ ಇದಾನ. ಬಿ ಎರಡು ಕೇಸಲ್ಲಿ ಬಿ ಕಾಮನ್ ಇದೆ. ಸೊ ಇಲ್ಲಿ ಒಂದನೇ ಕೇಸ್ನಲ್ಲಿ ಬಿ ವ್ಯಾಲ್ಯೂ ಎಷ್ಟಿದೆ? 3. ಸೊ ಈ 3ಅನ್ನ ಕೆಳಗಡೆ ಇದ್ರಾಗ ಬರ್ಕೋರಿ. ಅದೇ ರೀತಿ ಇಲ್ಲಿ ಬಿ ನಂಬರ್ ಇದೆ 4 ಇದೆ. ಈ 4ಅನ್ನ ಒಂದನೇ ಕೇಸಲ್ಲಿ ಬರ್ಕೊಳ್ಳಿ. ಸೊ ಈ 4 ಒಂದನೇ ಕೇಸ್, ಈ 3 ಎರಡನೇ ಕೇಸ್. ಸೊ ಈಗ ಬರ್ಕೊಳ್ರಿ, ಬಿ ಈಸ್ ಕಾಮನ್ in the both the cases. So first ratio is multiplied by 4 and second ratio is multiplied by 3. Then we get so A:B is equal to 4 into 1, 4 into 3. So 4 into 1 4, 4 into 3 12. So like that. B:C 3 into 4, 3 into 4, 3 into 5, 3 into 4 12, 3 into 5 15. So A:B:C is equal to 4:12:15. ಇಲ್ಲಿ 15 ಬೆಸ ಸಂಖ್ಯೆ ಇದೆ, 12 ಸಮ ಸಂಖ್ಯೆ ಇದೆ, 4 ಸಮ ಸಂಖ್ಯೆ ಇದೆ. ಸೊ ಇದನ್ನ ಹೇಗೆ ಬೇಕಾ ಬರಿಬೋದಾ? 4 + 12, 12 + 4 16, 16 + 15 31. ಸೊ 4/31, 12/31, 15/31. ಸೊ ಇಲ್ಲಿ ರೇಷಿಯೋ ಏನು ಬಂತ್ರಿ? 4/31
12 ಭಾಗಲೆ 31, 15 ಭಾಗಲೆ 31. ಸೊ ಇಷ್ಟು ರೇಷಿಯೋ ಬಂತು. ಈಗ ನಮ್ಮ ಪ್ರಾಪರ್ಟಿ ಎಷ್ಟದಲ್ಲಿ 3,10,000 ರೂಪಾಯಿ ಪ್ರಾಪರ್ಟಿ ಇದೆ. ಆ 3,10,000 ರೂಪಾಯಿನ ಸಮನಾಗಿ 3,10,000 ರೂಪಾಯಿನ ಈ ರೇಷಿಯೋ ಅನುಗುಣವಾಗಿ ಹಂಚಿಕೆ ಮಾಡ್ಬೇಕು. ಸೊ ಪ್ರಾಪರ್ಟಿ ವ್ಯಾಲ್ಯೂ is rupees 3,10,000. So A share is equal to 3,10,000 into 4/31. B's share is equal to 3,10,000 into 12/31. C's share is equal to 3,10,000 into 15/31. ಸೊ ಸಿಂಪ್ಲಿಫೈ ಮಾಡಿದ್ರೆ 3,10,000 ಇಂಟು 4 ಡಿವೈಡ್ ಬೈ 31 ಮಾಡಿದ್ರೆ 4 ಡಿವೈಡ್ ಬೈ 31 40,000 ಬರುತ್ತೆ. ನೆಕ್ಸ್ಟ್ 3,10,000 ಡಿವೈಡ್ ಬೈ ಇಂಟು 12 ಡಿವೈಡ್ ಬೈ 31 ಮಾಡಿದ್ರೆ 3,10,000 divided by 31 into 12 1,20,000 ಬರುತ್ತೆ. ನೆಕ್ಸ್ಟ್ 3,10,000 to 15 divided by 31 1,50,000. ಸೊ ಇಲ್ಲಿ ಎದ ಶೇರ್ 40,000 ರೂಪಾಯಿ ಬಂತ್ರಿ, ಬಿದ ಶೇರ್ 1,20,000 ಬಂತು, ಸಿದ ಶೇರ್ 1,50,000 ಬಂತು. ಸೊ ಈ ರೀತಿಯಾಗಿ ಅವರು ಎ ಬಿ ಸಿ ಆ ಪ್ರಾಪರ್ಟಿನ ಇಲ್ಲಿ ಡಿವೈಡ್ ಮಾಡ್ಕೋತಾರ್ರಿ. ಇಷ್ಟು ಮಾಡಿದ್ರೆ ನಿಮ್ಗೆ 7 ಮಾರ್ಕ್ಸ್ ಬರ್ತ್ರಿ. ಸ್ಟೂಡೆಂಟ್ಸ್, ಇದು 5ನೇ ಕ್ವಶನ್. ಫಿಫ್ತ್ ಕ್ವಶನ್ ಈ ಕ್ವಶನ್ ನಿಮಗೆ 2017-2021 KUD 7 ಮಾರ್ಕ್ಸ್ ಸಿಕ್ಕಂತ ಕ್ವಶನ್ ಇದು. ಆಲ್ಮೋಸ್ಟ್ ಈ ಹಿಂದೆ ಮಾಡಿಸಿರೋ ತರಾನೇ ಇದೆ. ಎ ಪ್ರಾಪರ್ಟಿ ಈಸ್ ಡಿವೈಡೆಡ್ ಅಮಂಗ್ ಎ ಅಂಡ್ ಬಿ in the ratio of 1:3 and B and C in the ratio of 4:5. If the value of the property is 1,55,000, value of the property is 1,55,000, then find the share of A and B ಕೆ ಇದಾನೆ ಇಲ್ಲಿ. ಸೊ ಎ ಇದ್ದಲ್ಲಿ ಇಲ್ಲಿ ಏನಕ್ಕೆ ಇದಾನ್ರಿ, ಎ ಅಂಡ್ ಬಿ ಅಷ್ಟಕ್ಕೆ ಇದಾನೆ. ನಾವು ಎ ಬಿ ಮತ್ತು ಸಿ ಮೂರು ಮಾಡ್ಬಿಡೋಣ. ಎಕ್ಸ್ಟ್ರಾ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಸೊ ಈಗ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕ್ರಿ. ಸೊ ಗಿವನ್ ಇನ್ಫಾರ್ಮೇಶನ್ ಸೊಲ್ಯೂಷನ್. ಗಿವನ್ ಇನ್ಫಾರ್ಮೇಶನ್ the ratio of A is to B is equal to 1:3. Ratio of B is to C is equal to 4:5. A ಮತ್ತು B 1:3 ಇದೆ, B ಮತ್ತು C 4:5 ಇದೆ. ಸೊ ಈಗ ಎರಡು ಕೇಸ್ನಲ್ಲಿ B ಕಾಮನ್ ಇದ್ದಾನೆ. ಸೊ ಇದು B ವ್ಯಾಲ್ಯೂ ಎಷ್ಟದರಿ 3 ಅದ. ಆ 3ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. ಇಲ್ಲಿ ಎರಡನೇ ಕೇಸಲ್ಲಿ B 4 ಇದೆ, ಆ 4ನ ಇಲ್ಲಿ ತಗೊಂಬರ್ರಿ. ಸೊ ಈಗ in the above case B is common. So the first ratio is multiplied by 4 and the second ratio is multiplied by 3. Then we get a lot. 4 into 1 ಮಾಡ್ರಿ, 4 into 3 ಮಾಡ್ರಿ. ಸೊ 4 1s are 4, 4 3s are 12. So A is to B is equal to 4 1 4, 4 3 12. ಅದೇ ರೀತಿ B is to C
3 4 12, 3 4 12, 3 5 15. So therefore A is to B is to C is equal to 4 is to 12 is to 15 ಅಥವಾ 4 divided by 31, 12 divided by 31, 15 divided by 31. ಈ 31 ಯಾವ ತರ ಬಂತಂದ್ರೆ 4 + 12 16, 16 + 15 31. ಸೊ 4 divided by 31, 12 divided by 31, 15 divided by 31. ಇಷ್ಟು ಮಾಡಿದ್ರೆ ನಮ್ದು ರೇಷಿಯೋನ ಸಿಂಪ್ಲಿಫೈ ಮಾಡ್ಕೊಂಡಾಗಾಯ್ತು. ಈಗೇನ್ ಮಾಡ್ಬೇಕ್ರಿ, ಈ ಪ್ರಾಪರ್ಟಿನ 1,55,000 ಪ್ರಾಪರ್ಟಿನ 3 ಜನರ ಮಧ್ಯೆ ರೇಷಿಯೋ ಪ್ರಕಾರ ಹಂಚಿಕೆ ಮಾಡ್ಬೇಕು. ಬರ್ರಿ, ದ ಪ್ರಾಪರ್ಟಿ ವ್ಯಾಲ್ಯೂ ಈಸ್ rupees 1,55,000 is divided as share is equal to 1,55,000 into 4 divided by 31, B's share 1,55,000 into 12 divided by 31. ಇಲ್ಲಿ ಸಿದ ಶೇರ್ ಕೇಳಿಲ್ಲ, ಆದ್ರೂ ಬಿಡಿಸ್ತಾ ಇದ್ದೀನಿ. ಬಿಡಿಸಿದ್ರೆ ಅದು ಎಕ್ಸ್ಟ್ರಾ ಅಂತ ಕೌಂಟ್ ಆಗುತ್ತೆ. 1,55,000 ಇಂಟು 15 divided by 31. ಸೊ ಶೇರ್ ಮಾಡಿದ್ರೆ 1,55,000 ಇಂಟು 4 divided by 31, 20,000 ಬಂತು. 1,55,000 ಇಂಟು 12 divided by 31 ಮಾಡಿದ್ರೆ 60,000 ಬಂತು. ನೆಕ್ಸ್ಟ್ 1,55,000 ಇಂಟು 15 divided by 31 ಮಾಡಿದ್ರೆ 75,000 ಬಂತು. ಸೊ ಇಷ್ಟನ್ನು ಮಾಡಿದ್ರೆ ನಿಮ್ಮ 7 ಮಾರ್ಕ್ಸಿನ ಲೆಕ್ಕ ಮುಗೀತು. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ಗಳಿಗೆ 2017 ಬಿದ್ದಿದೆ, 2021 ರಿಪೀಟ್ ಆಗಿದೆ. ಇಷ್ಟು ಮಾಡಿದ್ರೆ ನಿಮ್ದು 7 ಮಾರ್ಕ್ಸಿನ ಪ್ರಾಬ್ಲಮ್ ಸಾಲ್ವ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.